67ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಹೋರಾಟಗಾರರು, ಸಂಚಿಕೆ ದಿನಪತ್ರಿಕೆಯ ಸಂಪಾದಕರು ಆದ ಡಾಕ್ಟರ್ ಸಿಎಂ ಮುನಿಯಪ್ಪ ಜನ್ಮದಿನದ ಪ್ರಯುಕ್ತ ತನ್ನ ಕಚೇರಿಗೆ ತೆರಳಿ ಶುಭ ಹಾರೈಸಿ ಆಶೀರ್ವಾದ ಪಡೆದ ಕೋಲಾರ ಜನಪ್ರಿಯ ಸಮಾಜ ಸೇವಕರಾದ ಎ ಶ್ರೀನಿವಾಸ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಹೌದು ವೀಕ್ಷಕರೇ, ಇದೇ ಆಗಸ್ಟ್ 1 ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಯ ದಲಿತ ಚಳುವಳಿಗಳ ಹರಿಕಾರರು, ದಲಿತ ಸಂಘರ್ಷ ಸಮಿತಿಯ ಹಿರಿಯ ಹೋರಾಟಗಾರರು, ದಲಿತರ ಆಶಾಕಿರಣ, ತನ್ನ ಹೋರಾಟದ ಹಾದಿ ಸೇವಾ ಮನೋಭಾವದ ಮೂಲಕ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಗೆ ಪಾತ್ರರಾದ ಡಾಕ್ಟರ್ ಸಿಎಂ ಮುನಿಯಪ್ಪ ತನ್ನ 67ನೇ ಜನ್ಮ ದಿನಾಚರಣೆಯನ್ನ ಸರಳ ರೀತಿಯಲ್ಲಿ ಆಚರಣೆ ಮಾಡಿಕೊಂಡ್ರು. 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಈ ಸಂದರ್ಭದಲ್ಲಿ ಜಿಲ್ಲೆಯ ಹಲವು ರಾಜಕೀಯ ಮುಖಂಡರು, ದಲಿತ ನಾಯಕರು, ಪತ್ರಕರ್ತರು ಹಾಗೂ ಅವರ ಅಭಿಮಾನಿಗಳ ಶುಭಾಶಯದ ಮಹಾಪೂರವೇ ಹರಿದು ಬಂತು. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಈ ಸಂದರ್ಭದಲ್ಲಿ ದಲಿತರ ಹಿಂದುಳಿದ ವರ್ಗಗಳ ಯುವ ಆಶಾಕಿರಣ, ಕೋಲಾರ ಜಿಲ್ಲೆಯ ಜನಪ್ರಿಯ ಸಮಾಜ ಸೇವಕರು ಆದ ಎ ಶ್ರೀನಿವಾಸ್ ಸೇರಿ ಅವರ ಹಿಂಬಾಲಕರು ಅವರ ಸಂಚಿಕೆ ದಿನಪತ್ರಿಕೆಯ ಕಚೇರಿಗೆ ತೆರಳಿ ಆಶೀರ್ವಾದ ಪಡೆದು ಬೃಹತ್ ಹಾರ ಹಾಕಿ ಸಿಹಿ ನೀಡಿ ಪರಸ್ಪರ ಉಭಯ ಕುಶಲೋಪರಿ ವಿಚಾರಿಸಿದ್ರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಆದ ಎ ಶ್ರೀನಿವಾಸ್, ಕ್ರಾಂತಿ ಮೀಡಿಯಾ ನಿರ್ದೇಶಕರಾದ ಶಂಕರ್, ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ ನಿರ್ದೇಶಕರಾದ ಸುರೇಶ್, ಟಿಪ್ಪು ಸೆಕ್ಯುಲರ್ ಸೇನೆಯ ಸಂಸ್ಥಾಪಕರಾದ ಏಜಾಜ್ ಖಾನ್, ಕ್ರಾಂತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶೆಟ್ಟಿಗಾನಹಳ್ಳಿ ಪರಮೇಶ್, ಬ್ರಿಗೇಡ್ ಎಸ್ಸಿ ಘಟಕದ ಅಧ್ಯಕ್ಷರಾದ ಮಾರ್ಜಿನಹಳ್ಳಿ ವಿನಯ್, ಗಾಂಧಿನಗರದ ಕಾರ್ತಿಕ್, ಗಂಗಾಧರ್, ಜಿಯಾ, ಮೌಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.